ರಾಜ್ಯ ರಸ್ತೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ಯಾಕೋ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ರಾಜ್ಯದಲ್ಲಿ ಮತ್ತೆ ಬಸ್ ಬಂದ್ ಆಗ್ತಾ ಇದೆ. ಸಿಎಂ ಸಾರಿಗೆ ಸಚಿವರ ನೇತೃತ್ವದಲ್ಲಿ 12 ಸಭೆಗಳನ್ನು ಮಾಡಿದ್ರೂ ಕೂಡ ಇಲ್ಲಿ ತನಕ ಒಮ್ಮತಕ್ಕೆ ಬರೋದಕ್ಕಾಗ್ತಿಲ್ಲ. ಹಾಗಾಗಿ ಮೇ 20ರಿಂದ ಕೆಎಸ್ಆರ್ಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯವ್ಯ ಸಾರಿಗೆ ಮತ್ತು ಬಿಎಂಟಿಸಿ ಬಸ್ಗಳನ್ನು ರಸ್ತೆಗೆ ಇಳಿಸದೇ ಇರೋದಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಂಟಿ ಕ್ರಿಯಾ ಸಮಿತಿ ಮುಷ್ಕರದ ನೋಟಿಸನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಂಟಿ ಕ್ರಿಯಾ ಸಮಿತಿ ಸರ್ಕಾರ ಬೇಡಿಕೆ ಈಡೇರಿಸುವ ಮನಸ್ಸನ್ನು ಮಾಡಿಲ್ಲ. ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಎನ್ನುವ ಮೂಲಕ ಸರ್ಕಾರಕ್ಕೆ ಅವರು ಗಡುವನ್ನು ಕೊಟ್ಟಿದ್ದಾರೆ. ಬಹುದಿನಗಳಿಂದ ಈಡೇರದೇ ಇರುವ ಸಾರಿಗೆ ನೌಕರರ ಬೇಡಿಕೆ ಏನು, ಸರ್ಕಾರ ಅದಕ್ಕೆ ಏನು ಹೇಳಿದೆ, ಇದೆಲ್ಲವನ್ನು ಒಂದು ಸರ್ತಿ ಇವಾಗ ನೋಡ್ಬೋಣ. ನೋಡಿ, ಮೇ 20ರಿಂದ ಬಸ್ ಬಂದ್, ಅನಿರ್ದಿಷ್ಟಾವಧಿ ಬಸ್ ಬಂದ್ ಅಂತ ಇದ್ದಾರೆ. ಮೇ 20ರ ಬೆಳಗ್ಗೆ 6 ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ. ಯಾವ ಬಸ್ಸು ರಸ್ತೆಗೆ ಇಳಿಯಲ್ಲ, ಡಿಪೋದಿಂದ ತೆಗೆಯೋದೇ ಇಲ್ಲ. ಡ್ರೈವರು, ಕಂಡಕ್ಟರು ಮತ್ತು ಮೆಕ್ಯಾನಿಕ್ಗಳು ಎಲ್ಲ ಮನೇಲಿರ್ತಾರೆ. 4 ಸಾರಿಗೆ ನಿಗಮಗಳ ನೌಕರರು ಮುಷ್ಕರದಲ್ಲಿ ಭಾಗಿಯಾಗುವ ಸಾಧ್ಯತೆ. ಯಾಕೆಂದರೆ 1,25,000 ಸಿಬ್ಬಂದಿ ಇದ್ದಾರೆ 4 ನಿಗಮಗಳಲ್ಲಿ. ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತಾರಂತೆ. 4 ನಿಗಮಗಳಲ್ಲಿ ಇರ್ತಕ್ಕಂಥದ್ದು ಒಟ್ಟು 1,25,000 ನೌಕರರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. 38 ತಿಂಗಳ ಹಿಂಬಾಕಿ ವೇತನ, ಅರಿಯರ್ಸ್ 38 ತಿಂಗಳ ಹಿಂದಿಂದು ರೈಸ್ ಮಾಡಿ, ಹೈಕ್ ಮಾಡಿ ಅದರದ್ದು ಅರಿಯರ್ಸ್ ಕೊಡಿ ಅಂತ ಇವರ ಬೇಡಿಕೆ ಇರತಕ್ಕಂಥದ್ದು. 25% ವೇತನ ಹೆಚ್ಚಳ ಮಾಡಬೇಕು. 25% ಬೇಸಿಕ್ ಸ್ಯಾಲ್ರಿ ಇದೆಯಲ್ಲ ಅದಕ್ಕೆ 25%, ಇದು ಇವ್ರ ಬೇಡಿಕೆ. ಸರ್ಕಾರ ಏನು ಹೇಳುತ್ತೆ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲಪ್ಪ, 26 ತಿಂಗಳು ಅರಿಯರ್ಸ್ ಕೊಡ್ತೀವಿ. ಅಂದರೆ ಇವರು 38 ತಿಂಗಳು ಕೇಳ್ತಾ ಇದ್ದಾರೆ, ಅವ್ರು 26 ತಿಂಗಳು ಕೊಡ್ತೀವಿ ಅಂತ. 1 ವರ್ಷ ಹೊಟ್ಟೋಯ್ತಲ್ಲಿ, 12 ತಿಂಗಳು ಹೋಯ್ತು. 7% ಹೈಕ್ ಮಾಡ್ತೀವಿ. ಅವ್ರು ಕೇಳಿರೋದೆಷ್ಟು? 25%. ಇವ್ರು ಹೇಳ್ತಿರೋ ಎಷ್ಟು? 7% ಹೈಕ್ ಮಾಡ್ತೀವಿ. ಸರ್ಕಾರದ ನಿರ್ಧಾರವನ್ನು ಈಗ ಇವರು ಒಪ್ಪಿಲ್ಲ, ಆಗಲ್ಲ ಇದು ಅಂತ ಕೂತಿದ್ದಾರೆ. 3 ದಿನಗಳ ಹಿಂದೆನೂ ಕೂಡ ಸಾರಿಗೆ ಸಚಿವರ ಜೊತೆ ಒಂದು ಸಭೆ ನಡೆದಿತ್ತು, ಅದು ಕೂಡ ವಿಫಲವಾಗಿತ್ತು. ಇವ್ರ ಪಟ್ಟು ಇವ್ರು ಸಡಿಲಿಸಲ್ಲ, ಅವ್ರ ಪಟ್ಟು ಅವ್ರು ಸಡಿಲಿಸಲ್ಲ, ಹಾಗಾಗಿದೆ. 20ನೇ ತಾರೀಕಿನ ಮುಷ್ಕರಕ್ಕೆ 19ನೇ ತಾರೀಕು ಕರೆದ್ರೆ ನಾವು ಬರಲ್ಲ ಅಂತ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ. ಏನು ಗೊತ್ತಾ, 20ನೇ ತಾರೀಕಿನಿಂದ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ, ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ, ನೀವು 19ನೇ ತಾರೀಕು ಇವತ್ತು ಬನ್ನಿ ಸಭೆಗೆ ಅಂದರೆ ಬರಲ್ಲ. ಇನ್ನೂ 18 ದಿನ ಟೈಮ್ ಇದೆ. ಇವತ್ತಿಂದ ಲೆಕ್ಕ ತಗೊಂಡ್ರೆ ಬೇಡ, 17 ದಿನ ಅಂತಲೇ ಅಂದ್ಕೊಳ್ಳಿ, ಕರೀರಿ ಅಷ್ಟರಲ್ಲಿ ಅಂತ ಅವರು. 2 ವರ್ಷದಿಂದ ದರ ಸಾಕಷ್ಟು ಏರಿಕೆಯಾಗಿದೆ. ಅವ್ರು ಹೇಳ್ತಿರೋದು, ನಾವು ಕೇಳ್ತಾ ಇರೋದು ಯಾವುದು? 38 ತಿಂಗಳ ಹಿಂಬಾಕಿ. 38 ತಿಂಗಳಿಂದ ಇಲ್ಲಿ ತನಕ ಪದಾರ್ಥಗಳ, ವಸ್ತುಗಳ ಬೆಲೆ ಜಾಸ್ತಿ ಆಗಿಲ್ವಾ? ಎಷ್ಟು ಜಾಸ್ತಿ ಆಗಿದೆ ನೀವೇ ಯೋಚನೆ ಮಾಡಿ. ನಮಗೆ ಹಳೆಯ ಸಂಬಳನೇ ಕೊಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಇದು ಇವ್ರು ಕೇಳಿರ್ತಕ್ಕಂಥದ್ದು. ರಸ್ತೆಗೆ ಇಳಿದು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಇವಾಗಲೇ ಅವ್ರು ಬೀದಿಲಿ ಬಿದ್ದಿದ್ದಾರೆ. ಅವರ ಮನೆಯವರು ಕೂಡ ತುಂಬಾ ಹೀನಾಯ ಪರಿಸ್ಥಿತಿನಲ್ಲಿ ಬದುಕಿದ್ದಾರೆ. ಇವಾಗ ಅವರಿಗೆ ಸ್ಕೂಲು ಕಾಲೇಜುಗಳಿಗೆ ಫೀಸ್ ಕಟ್ಟಕ್ ದುಡ್ಡಿಲ್ಲ, ಆ ಮಟ್ಟದಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಬರ್ಬೇಕಾಗಿದ್ದ ಅರಿಯರ್ಸ್ ಕೂಡ ಬಂದಿಲ್ಲ ಇನ್ನುವೆ. ಹೀಗಾಗಿ ಜನ ರೋಸ್ ಹೋಗಿದ್ದಾರೆ. ಹಾಗಾಗಿ ಇವತ್ತು ಅವರು ಮುಷ್ಕರ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ ಇದೆ. ಇದೇ ತಾರೀಕು 24 ನಿಗಮಗಳ 1.25 ಲಕ್ಷ ಕಾರ್ಮಿಕರು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರನ್ನ ಹೂಡ್ತಾರೆ. ಆ ಮುಷ್ಕರದ ಫಲವಾಗಿ ಏನೇನು ತೊಂದರೆಗಳಾಗ್ತದೆ, ಸಂಪೂರ್ಣವಾದ ಜವಾಬ್ದಾರಿಯನ್ನ 4 ನಿಗಮಗಳ ಆಡಳಿತ ವರ್ಗ ಮತ್ತು ನಮ್ಮ ರಾಜ್ಯ ಸರ್ಕಾರ ಹೊತ್ಕೊಳ್ಬೇಕಾಗುತ್ತೆ ಅಂತ ಮಾತನ್ನು ಹೇಳ್ತೇನೆ. ಮಾತುಕತೆಗಳು ಅಸಂಖ್ಯಾತವಾಗಿ ಆಗಿದ್ದಾವೆ. ನಾವು 16 ಬಾರಿ ಕರೆ ಕೊಟ್ಟಿದ್ದೀವಿ. ಇದು ಬೆಳಗಾಂ ಚಲೋ, ಬೆಂಗಳೂರು ಚಲೋ, ಸಮಾವೇಶಗಳು, ಮುಖ್ಯಮಂತ್ರಿಗಳ ಜೊತೆ ಸಭೆ, ಸಾರಿಗೆ ಸಚಿವರ ಜೊತೆ ಸಭೆ, ಆಡಳಿತ ವರ್ಗದ ಜೊತೆ ಸಭೆ ಎಲ್ಲವೂ ಮುಗಿದೋಗಿದ್ದಾವೆ. ಇನ್ನು ಅಂತಿಮವಾಗಿ ಇತ್ಯರ್ಥ ಆಗಬೇಕು. 20ರೊಳಗೆ ಇತ್ಯರ್ಥ ಮಾಡಿದರೆ ನಾವು ರಾಜ್ಯ ಸರ್ಕಾರಕ್ಕೆ ಅದು ಗೌರವ ಹೆಚ್ಚಳ ಆಗುತ್ತೆ. ಇಲ್ಲದೇ ಇದ್ದರೆ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಈ ಸಲ ಮುಷ್ಕರ ಮಾಡ್ತಾರೆ. ನೋಡಿ, ನನ್ನ ಪ್ರಕಾರ ಸರ್ಕಾರ ಗಂಭೀರ ಸ್ವರೂಪದ ತೊಂದರೆಗೆ ಸಿಕ್ಕಾಕೋತಾ ಇದೆ ಅಂತ ನಾ ಹೇಳೋದು. ಯಾಕೆ ಅಂದರೆ ಈ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ. ಹಾಗಂತ 2 ವರ್ಷ ನೌಕರರ ಬೇಡಿಕೆಯನ್ನು ಮುಂದೂಡ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಕೈಲಿ. ಏನಾದರೂ ಒಂದು ಸೆಟಲ್ಮೆಂಟ್ ಮಾಡಲೇಬೇಕು. ಈ ಸರ್ತಿ ಏನೋ ಅವರು ತುಂಬ ಸ್ಟ್ರಾಂಗ್ ಆಗಿ ಬಿಸಿ ಮುಟ್ಟಿಸ್ತೀವಿ ಅಂತ ಇದ್ದಾರೆ. ಆಮೇಲೆ ನೌಕರರು ಕೂಡ ಸ್ವಲ್ಪ ನೆಗೋಷಿಯೇಟ್ ಆಗಬೇಕು. ಇಬ್ಬರೂ ಕೂತ್ಕೊಂಡು ಮಾತುಕತೆ ಆಡಿಕೊಂಡು
ಒಂದಷ್ಟು ಕೊಡು ತಗೋ, ಅಂದರೆ ಚೌಕಾಸಿ ವ್ಯಾಪಾರ ಅಂತಾರಲ್ಲ, ಚೌಕಾಸಿ ವ್ಯಾಪಾರ ಮಾಡಿ ಇದನ್ನು ಸೆಟಲ್ ಮಾಡ್ಕೊಂಬಿಡಿ ದಯವಿಟ್ಟು. ಈಗ ಅವರೇನೋ 38 ತಿಂಗಳು ಕೇಳ್ತಾರೆ, ಇವ್ರು 26 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತಾರೆ. ನೀವೊಂದು 6 ತಿಂಗಳು ಜಾಸ್ತಿ ಮಾಡಿ, ಅವರೊಂದು 6 ತಿಂಗಳು ಕಡಿಮೆ ಮಾಡಲಿ, ಮುಗಿಸ್ಬಿಡಿ. ಹೈಕು ಅವ್ರು 25% ಕೇಳ್ತಾ ಇದ್ದಾರೆ, ಇವರು 7% ಕೊಡ್ತೀವಿ ಅಂತ, ಇಬ್ಬರಿಗೂ ಬೇಡ 15%ಗೆ ಮುಗಿಸ್ಬಿಡಿ. ಇಬ್ಬರೂ ಸ್ವಲ್ಪ ಬಗ್ಬೇಕಿಲ್ಲಿ, ಇಲ್ಲೂ ಇಬ್ಬರೂ ತಗಬೇಕು. ಹಾಗಾದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ. ಏನಾಗುತ್ತೆ, ಒಂದು ವಾರ ಬಸ್ ನಿಂತು ಹೋಗ್ಬಿಟ್ರೆ ಆಗಿತ್ತಲ್ಲ ಈ ಹಿಂದೆ, ಜ್ಞಾಪಕ ಇಲ್ವಾ ನಿಮಗೆ? BJP ಸರ್ಕಾರ ಇದ್ದಾಗ, ಲಕ್ಷ್ಮಣ ಸವದಿಯವರು ಸಾರಿಗೆ ಸಚಿವರಾಗಿದ್ದಾಗ ಆ ಥರ. ಯಾಕೆಂದರೆ ಇದು ಸೇವಾ ವಲಯಕ್ಕೆ ಬರ್ತಕ್ಕಂಥದ್ದು. ಆದಷ್ಟು ಬೇಗ ಇದನ್ನು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ 2 ವರ್ಷ ನಿಮ್ಮ ಕೈಲಿ ತಳ್ಳೋಕ್ಕಾಗಲ್ಲ. ಈಗ ತಳ್ಬಿಡೋಣ, ಬೇರೆ ಸರ್ಕಾರ ಬಂದಾಗ ನೋಡ್ಕೊಳ್ಳೋಣ, ಹಂಗಾಗಲ್ಲ. ಇಬ್ಬರೂ ಕೂಡ ಇದನ್ನು ಗಂಭೀರವಾಗಿ ತಗೊಳ್ಳಿ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಇನ್ನೂ ಸ್ವಲ್ಪ ಖುಷಿಯಾದಂತಹ ಸುದ್ದಿ ಇದೆ ಎಲ್ರಿಗೂ ಕೂಡ. ಯಾಕೆಂದರೆ ಈ ಬಾರಿ ಬೇಸಿಗೆನ ಅನುಭವಿಸಿ ಯಾವಾಗ ಮುಗಿಯುತ್ತಪ್ಪ ಅನ್ನಿಸ್ಬಿಟ್ಟಿದೆ. ಮೇ 14ರಿಂದ 16ರ ನಡುವೆ ಭಾರತಕ್ಕೆ ಮಾನ್ಸೂನ್ ಎಂಟ್ರಿ ಆಗ್ತಾ ಇದೆ, ಮುಂಗಾರು. ಮೇ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದೇಶಾದ್ಯಂತ ಅಸ್ತಿತ್ವದಲ್ಲಿರುವ ಉರಿ ಬಿಸಿಲು ಪರಿಸ್ಥಿತಿಯಿಂದ ಶೀಘ್ರದಲ್ಲೇ ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಮೃತ್ಯುಂಜಯ್ ಮೊಹಾಪಾತ್ರ ಅವರು ಮಾತಾಡಿ, ವಾಯವ್ಯ ಭಾರತದ ಹಲವಾರು ಪ್ರದೇಶಗಳು, ಮಧ್ಯ ಭಾರತದ ಕೆಲವು ಭಾಗಗಳು ಮತ್ತು ಭಾರತದ ಪರ್ಯಾಯ ದ್ವೀಪದ ಪಕ್ಕದ ಪ್ರದೇಶಗಳು ಮತ್ತು ಈಶಾನ್ಯ ಭಾರತದ ದಕ್ಷಿಣ ಭಾಗಗಳಲ್ಲಿ ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನ ಅನುಭವಿಸುವಂತಹ ಸಾಧ್ಯತೆ ಇದೆ. ಸಮಭಾಜಕ ಪೆಸಿಫಿಕ್ ಮೇಲಿನ ಎಲ್ ನಿನೋ ದಕ್ಷಿಣ ಆಂದೋಲನ, ESNO ತಟಸ್ಥ ಪರಿಸ್ಥಿತಿಗಳು ಕ್ರಮೇಣ ಎಲ್ ನಿನೋ ಕಡೆಗೆ ವಿಕಸನಗೊಳ್ತಾ ಇದೆ. ಇದು ಮಧ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ಆವರ್ತಕ ತಾಪಮಾನ ಏರಿಕೆಯನ್ನು ಸೂಚಿಸುತ್ತೆ ಅಂತ ಹೇಳಿದ್ದಾರೆ. ಓಕೆ, ಈ ಸರ್ತಿ ಕಳೆದ ವರ್ಷವೂ ಕೂಡ ಇದೇ ರೀತಿ ಮುಂಗಾರು ಅರ್ಲಿಯರಾಗಿ ಬಂದಿತ್ತು. ಈ ಸರ್ತಿನೂ ಕೂಡ 15 ದಿನ, ಸಾಮಾನ್ಯ ನಿಮಗೆ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಪ್ರವೇಶ ಆಗೋದು, 1ನೇ ತಾರೀಕು ನಂತರ. 15 ದಿನ ಬೇಗ ಬರ್ತಾ ಇದೆ, ಬರಲಪ್ಪ ಅಂತ ಎಲ್ಲ ಕೇಳ್ತಾ ಇರೋದು. ಮೇ 14ರಿಂದ 16ರ ನಡುವೆ ಭಾರತಕ್ಕೆ ಮುಂಗಾರು ಮಳೆ ಪ್ರವೇಶ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಡಮಾನ್ ನಿಕೋಬಾರ್ ಹತ್ರ ಎಲ್ಲ ಬಂದಿದೆಯಂತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನೈಋತ್ಯ ಮಾನ್ಸೂನ್ ಆಗಮನ ಆಗಿದೆ, ಭಾರತಕ್ಕೆ ಸದ್ಯದಲ್ಲೇ ಬರುತ್ತೆ. ಮೇ ತಿಂಗಳಲ್ಲಿ ದೇಶದಲ್ಲಿ ಸರಾಸರಿ ಮಳೆಗಿಂತ ಹೆಚ್ಚಿನ ಮಳೆ ಆಗೋ ಸಾಧ್ಯತೆ ಇದೆ. ಮೇ ತಿಂಗಳಲ್ಲಿ ಪ್ರತಿ ತಿಂಗಳಿಗೂ ಇಷ್ಟಿಷ್ಟು ಮಳೆ ಆಗಬೇಕು ಅಂತ ಇದೆ. ಕಳೆದ ವರ್ಷ ನೆನಪಿರಬೇಕು, ಪ್ರೀ ಮಾನ್ಸೂನ್ನಲ್ಲೇ KRS ಡ್ಯಾಮ್ ತುಂಬ ಹೋಗಿತ್ತು. ಈ ಸರ್ತಿನೂ ಹಾಗೆ ಆಗ್ಲಪ್ಪ ಅಂತ ಕೇಳ್ಕೊಳ್ಳೋಣ. ಕೆರೆಗಳು, ಜಲಾಶಯಗಳೆಲ್ಲ ಬತ್ತು ಹೋಗಿದೆ. ಈಶಾನ್ಯ, ಪೂರ್ವ ಮತ್ತು ಪೂರ್ವ ಮಧ್ಯ ಭಾರತದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಂತೆ. ಎಲ್ಲ ಕಡೆ ಒಂದೇ ರೀತಿ ಆಗಲ್ಲ ಅಂತ ಹೇಳಿದ್ದಾರೆ. ಹಿಮಾಲಯದ ತಪ್ಪಲಿನ ಕೆಲವು ಭಾಗಗಳು, ಪೂರ್ವ ಕರಾವಳಿ ಮತ್ತು ಗುಜರಾತ್, ಮಹಾರಾಷ್ಟ್ರದಲ್ಲಿ ಈ ತಿಂಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ಬಿಸಿ ವಾತಾವರಣ ಇರುತ್ತೆ. ಅದೆಲ್ಲ ಅನುಭವಿಸ್ತಾ ಇದ್ದಾರೆ ಈ ಸರ್ತಿ. ಯಾರು ಅನುಭವಿಸ್ತಾ ಇಲ್ಲ ಬಿಸಿನ? ಬಟ್ ಗುಡ್ ನ್ಯೂಸ್ ಏನಂತಂದರೆ, ಇನ್ನೊಂದು 15 ದಿನ ಮಾತ್ರ ಮ್ಯಾಕ್ಸಿಮಮ್ ನಾವು ಈ ಟೆಂಪ್ರೇಚರ್ನಲ್ಲಿ ಇರ್ತೀವಿ. ಸಾಕಾಗ್ಬಿಟ್ಟಿದೆ, ಎಲ್ರಿಗೂ ಸಾಕಾಗ್ಬಿಟ್ಟಿದೆ. ಯಾಕೆಂದರೆ ಈ ಥರದ ಬೇಸಿಗೆಯನ್ನು ನಾವು ಎಲ್ಲೂ ಕೂಡ ನೋಡಿಲ್ಲ ಅಂತ ಪ್ರತಿಯೊಬ್ಬರು ಮಾತಾಡ್ಕೋತಾ ಇದ್ದಾರೆ. ಅದರಲ್ಲೂ ವೃದ್ಧರಂತೂ ಪಾಪ ಒದ್ದಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ವಾತಾವರಣ ಬದಲಾಗಬೇಕು ಅಂತಲೇ ಎಲ್ಲರೂ ಕೇಳ್ಕೊತಾ ಇರೋದು. ಓಕೆ, ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರ ನೋಡಿ. ಬೆಂಗಳೂರಿನಲ್ಲಿ ಮಳೆ ಸುರಿದಿರೋದೇ 3 ದಿನ. 3 ದಿನಕ್ಕೆ ಅವಾಂತರಗಳು. ನಿನ್ನೆ ಸಂಜೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಳೆಯಾಗಿತ್ತು. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಜಯನಗರ ಭಾಗದಲ್ಲಿ ಹಲವೆಡೆ ಮರಗಳು ಧರೆಗೆ ಉರುಳಿವೆ. ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಜಯನಗರ ಅಶೋಕ ಪಿಲ್ಲರ್ ರಸ್ತೆಯಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿವೆ. ಜಯನಗರದ ಮಾಧವನ್ ಪಾರ್ಕ್ ಮುಖ್ಯ ರಸ್ತೆಯಲ್ಲಿ ಮಿನಿ ಬಸ್ ಮೇಲೆ ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದಿದೆ. ಜಯನಗರದ ರಾಘವೇಂದ್ರ ಸ್ವಾಮಿ ಮಠದ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಒಂದು ಮರ ಬಿದ್ದಿದೆ. ಬುಡಕ್ಕೆ ಕಟ್ಟಾಗ್ಬಿಟ್ಟಿದೆಯಂತೆ. GBA ಸಿಬ್ಬಂದಿ ಮರವನ್ನು ತೆರವು ಮಾಡಿ ರೆಂಬೆ ಕೊಂಬೆಗಳನ್ನು ಮತ್ತು ದಿಮ್ಮಿಯನ್ನು ಅಲ್ಲೇ ಬಿಟ್ಟುಬಿಟ್ಟಿದ್ದಾರೆ. 3 ದಿನ ಕಳೆದರೂ KR ಸರ್ಕಲ್ ಅಂಡರ್ ಪಾಸ್ನಲ್ಲಿ ವಾಹನ ಓಡಾಟಕ್ಕೆ ಅವಕಾಶ ಕೊಟ್ಟಿಲ್ಲ. ನೀರನ್ನು ಹೊರಹಾಕಿದ್ದಾರೆ, ಆದರೆ ಫುಲ್ ಕೆಸರು ತುಂಬಿಕೊಂಡಿದೆ. ನೆನಪಿರಬೇಕು, 3 ವರ್ಷದ ಹಿಂದೆ ಇಲ್ಲೊಂದು ಸಾವಾಗಿತ್ತಲ್ಲ ಅದು. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದ ದಿನವೇ ಶಿವಾಜಿನಗರದ ಶಿವಾಜಿ ರಸ್ತೆಯಲ್ಲಿ ಕರೆಂಟ್ ಶಾಕ್ ಹೊಡೆದು 17 ವರ್ಷದ ಯುವಕ ಸೈಯದ್ ಮೃತಪಟ್ಟಿದ್ದಾನೆ. ಆ ಘಟನೆಯ CCTV ದೃಶ್ಯ ಇದೀಗ ಲಭ್ಯವಾಗಿದೆ. ಬೆಸ್ಕಾಂ, GBA, ಜಲಮಂಡಳಿ 3 ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದ ಕುಶಾಲ್ ನಗರದ ನಿವಾಸಿ ಸಯ್ಯಾದ್ ಸೂಫಿಯಾನ್ ಕರೆಂಟ್ ಹೊಡೆದು ಮೃತಪಟ್ಟಿರೋದು.
ಈ ಮಧ್ಯೆ ಬೀದರ್ನಲ್ಲಿ ತಾಪಮಾನ 42ರಿಂದ 44 ಡಿಗ್ರಿಗೆ ಏರಿದ್ದು ಜನ ವಾಟರ್ ಪಾರ್ಕ್ ಈಜುಕೊಳಗಳ ಮೊರೆ ಹೋಗಿದ್ದಾರೆ. ಇನ್ನೂ ನೀವು ಮರಗಳನ್ನ ಕಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಕೂತಿದ್ರೆ ಆಗಲ್ಲ. ಕೆಲಸವನ್ನು ಬೇಗ ಮಾಡಬೇಕು. ಮಳೆಗಾಲ ಮುಗಿಯೋದ್ರಲ್ಲಿ ಎಲ್ಲ ಕಡೆ ಕೆಲಸ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀರಾ, ಹಂಗಾಗಲ್ಲ. ಶುರು ಇನ್ನು 15 ದಿನಕ್ಕೆ, 15 ದಿನವೂ ಇಲ್ಲ, ಇನ್ನು 13 ದಿನಕ್ಕೆ ಮಳೆ ಆಗುತ್ತೆ ಅಂತಾರೆ. ಆಮೇಲೆ ಅರ್ಧಂಬರ್ಧ ಕೆಲಸ ಆಗುತ್ತೆ. ಆದಷ್ಟು ಬೇಗ ಕೆಲಸಗಳೆಲ್ಲ ರೆಡಿ ಆಗಬೇಕು. ಎಲ್ಲ ಇಲಾಖೆಯವರು ಕೂಡ ತ್ವರಿತಗತಿಯಿಂದ ಕೆಲಸ ಮಾಡಬೇಕು. ಇನ್ನು ಮೊನ್ನೆ ಬುಧವಾರ ಸುರಿದಂತಹ ಮಳೆಯಲ್ಲಿ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡು ಬಿದ್ದ ದುರಂತ ಪ್ರಕರಣಕ್ಕೆ ಮಣ್ಣೇ ಕಾರಣ ಅಂತ DC ಜಗದೀಶ್ ಅವರು ಸ್ಥಳ ಪರಿಶೀಲನೆ ಮಾಡಿದ್ಮೇಲೆ ನಿನ್ನೆ ಹೇಳಿಕೆ ಕೊಟ್ಟಿದ್ದರು. ಅಲ್ಲೆಲ್ಲ ಏನೋ ಡೆಬ್ರಿಸ್ ಹಾಕಿದ್ರು, ಅದರ ಒತ್ತಡ ತಡ್ಕೊಳ್ಳಿಲ್ಲ, ಕಾಂಪೌಂಡು ಬಿತ್ತು ಅಂತ. ಆದರೆ ಇದೀಗ ಬೋರಿಂಗ್ ಆಸ್ಪತ್ರೆಯ ಅಧಿಕಾರಿಗಳು ಮಣ್ಣು ಹಾಕಿದ್ರಿಂದ ಕಾಂಪೌಂಡ್ ಕುಸಿದದ್ದು ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಮುಂದಾಗಿದ್ದಾರೆ. 2023ರಲ್ಲಿ ಕಟ್ಟಡ ಬೋರಿಂಗ್ ಆಸ್ಪತ್ರೆಗೆ ವಹಿಸಿದಾಗ ಇದ್ದ ಜಾಗ ಮತ್ತು ಕಳೆದ 3-4 ವರ್ಷದಿಂದ ಆಗಿರುವ ಬೆಳವಣಿಗೆಯ ಒಂದಷ್ಟು ಸ್ಯಾಟಲೈಟ್ ಚಿತ್ರಗಳನ್ನು ತನಿಖಾಧಿಕಾರಿಗಳಿಗೆ ನೀಡಿ ಸ್ಪಷ್ಟಪಡಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನೇತೃತ್ವದ ತನಿಖಾ ತಂಡ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 1 ವಾರದ ಒಳಗಡೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಬೇಕಾಗಿದೆ. ಹೀಗಾಗಿ ಘಟನೆ ಸಂಬಂಧ ಬೋರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿ, GBA ಅಧಿಕಾರಿಗಳು ಮತ್ತು PWD ಇಲಾಖೆ ಇಂಜಿನಿಯರ್ಗೆ ನೋಟಿಸ್ ಜಾರಿ ಮಾಡೋ ಸಾಧ್ಯತೆ ಇದೆ. ಇನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ 7 ಜನರ ಮರಣೋತ್ತರ ಪರೀಕ್ಷೆ ನಡೆಸಿದ ಫಾರೆನ್ಸಿಕ್ ಇಲಾಖೆ ಹಾಗೂ ಶವಾಗಾರದ ಸಿಬ್ಬಂದಿಗೆ ಪೊಲೀಸ್ ಇಲಾಖೆ ಸನ್ಮಾನ ಮಾಡಿದೆ. ಈ ಮಧ್ಯೆ GBA ಮುಖ್ಯ ಆಯುಕ್ತರ ಸೂಚನೆಯಂತೆ ಬೀಳುವ ಹಂತದಲ್ಲಿದ್ದ ಕಾಂಪೌಂಡ್ ಗೋಡೆಗಳು ಹಾಗೂ ಅಪಾಯಕಾರಿಯಾದ ಕಟ್ಟಡಗಳನ್ನು ತ್ವರಿತವಾಗಿ ಗುರುತಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳುವಂತೆ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಬೆನ್ನಲ್ಲೇ ಈಗ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಜಟಾಪಟಿಗೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. 3 ವರ್ಷಗಳ ಹೋರಾಟ ಇದು ಜೀವರಾಜ್ ಅವರದ್ದು. ಸೊ ರೀಕೌಂಟಿಂಗ್ ಇವತ್ತು ನಡೀತು. ಕೋರ್ಟ್ ಆದೇಶದಂತೆ ಕಾಂಗ್ರೆಸ್ ಶಾಸಕ ರಾಜೇಗೌಡ ಗೆದ್ದು ಬೀಗಿದ್ದಾರೆ ಅಂತ ಮಾಹಿತಿ. ಅವರೇ ಈಗ ಹಾಲಿ ಶಾಸಕ. ಆದರೆ ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಬೇಕು. ಯಾಕೆಂದರೆ ರಿಸಲ್ಟನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ ಕೊಡಬೇಕು, ಕೋರ್ಟಿಂದ ಅನೌನ್ಸ್ ಆಗಬೇಕು. ಕಳೆದ ಬಾರಿ ಇದ್ದ 201ರ ಲೀಡ್ ಈಗ 203ಕ್ಕೆ ಏರಿಕೆ ಆಗಿದೆ ಅಂತ ಒಂದಷ್ಟು ಮಾಹಿತಿ ಇದೆ. ರಾಜೇಗೌಡರ ಪರ ಫಲಿತಾಂಶ ಹೊರಬೀಳ್ತಾ ಇದ್ದಂಗೆ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. 279 ಮತಗಳು 2023ರಲ್ಲಿ ಏನಾಯಿತು, ರಾಜೇಗೌಡ ಅವರಿಗೆ 201 ಮತಗಳಿಂದ ಗೆದ್ದಿದ್ರು ಅವರ ಪ್ರತಿಸ್ಪರ್ಧಿ ಜೀವರಾಜ್ ಅವರಿಂದ. 1822 ಅಂಚೆ ಮತಗಳು ಬಿದ್ದಿತ್ತು. 279 ಮತಗಳು ತಿರಸ್ಕೃತಗೊಂಡಿದ್ವು. ಈ 279 ತಿರಸ್ಕೃತ ಮತಗಳ ವಿರುದ್ಧ ಪರಾಜಿತ ಅಭ್ಯರ್ಥಿ ಜೀವರಾಜ್ ಕೋರ್ಟ್ ಮೆಟ್ಟಿಲೇರಿದ್ರು. ಅವೆಲ್ಲ ನನಗೆ ಬರಬೇಕಾಗಿತ್ತು, ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಅಂತ. ಹೈಕೋರ್ಟ್ ಆದೇಶದ ಮೇರೆಗೆ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಇವತ್ತು ಒಂದೇ ಟೇಬಲ್ನಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೀತು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಜಯಶಾಲಿಯಾಗಿದ್ದಾರೆ ಎನ್ನಲಾಗಿದೆ. ಜೀವರಾಜ್ಗೆ ಹಿನ್ನಡೆ. ಬೆಳಗ್ಗೆಯಿಂದ ನಡೆದ ಎಲ್ಲ ಹೈಡ್ರಾಮಕ್ಕೂ ತೆರೆ ಬಿದ್ದಿದೆ. ಗೆಲುವಿನ ಅಂದರೆ ಪಬ್ಲಿಕ್ TV ಜೊತೆ ಮಾತನಾಡಿದ್ರು. ಅಂದರೆ ಈಗಲೂ ಗೊಂದಲ ಇದೆ, ಗೊಂದಲ ಮುಂದುವರೆದಿದೆ, ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ. ಅಲ್ಲೊಂದಷ್ಟು ಹೈಡ್ರಾಮಾ ಎಲ್ಲ ನಡೀತು. ಏನೇ ಆದರೂ ಚುನಾವಣಾಧಿಕಾರಿ ಕೋರ್ಟ್ಗೆ ಸಲ್ಲಿಸುವ ಮಾಹಿತಿ ಮತ್ತು ಕೋರ್ಟ್ನಿಂದ ಅಧಿಕೃತವಾಗಿ ಫಲಿತಾಂಶ ಹೊರಬರಬೇಕು. ಆಗಷ್ಟೇ ನಾವು ಅಧಿಕೃತ ಫಲಿತಾಂಶ ಅಂತ ಹೇಳ್ಬೋದು. ಅಲ್ಲಿ ತನಕ ಹೇಳೋದಕ್ಕೆ ಬರಲ್ಲ. ಅವ್ರಿಗೆ ಯಾಕೆ ಆ ರೀತಿ ಅನುಮಾನ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಅಂತೂ 3 ವರ್ಷ ಸತತ ವನವಾಸ ಮುಗಿಸಿ ಇವತ್ತು ಅಂತಿಮ ತೀರ್ಪು ಹೊರ ಬೀಳುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಆಮೇಲೆ ನಾವು ಕಾರ್ಯಕರ್ತರು, ಜನರು ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನನಗೆ ಮತದಾನ ಮರು ಎಣಿಕೆ ತಡೆ ಒಡ್ಡೋದು ನನ್ನ ತಲೆಯಲ್ಲೇ ಇರಲಿಲ್ಲ. ಆಮೇಲೆ ಸುಳ್ಳು ಆರೋಪ ಏನು ಮಾಡಿದ್ರು ಅದು ನ್ಯಾಯಾಲಯದಿಂದ ನನಗೆ ನ್ಯಾಯ ಹೊರಗೆ ಬರಲಿ ಅನ್ನೋ ಒಂದು ಪ್ರಯತ್ನ ಮಾಡಿದೆ. ಆ ನ್ಯಾಯಾಧೀಶರು ನನಗೆ ನ್ಯಾಯ ಕೊಟ್ಟಿದ್ದಾರೆ. ನಾನು ಇವತ್ತು ನ್ಯಾಯಾಲಯಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಅನ್ಕೊಂಡು. ಆ್ಯಕ್ಚುಲಿ ಚುನಾವಣಾಧಿಕಾರಿಗಳು ಇನ್ನೂ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಈ ವಿಚಾರದಲ್ಲಿ. ಸೊ ಅಂತಿಮ ತೀರ್ಮಾನಕ್ಕೆ ಬಂದು ಅದನ್ನು ಕೋರ್ಟ್ಗೆ ಸಲ್ಲಿಸಬೇಕು. ಹಾಗೆ ಇದನ್ನು ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ. ಅವ್ರು ಎಲ್ಲಿ ಕೂತಿರ್ತಾರೆ ಅಲ್ಲೇ ಇವ್ರು ಗೆದ್ದರು ಇವ್ರು ಸೋತರು ಅಂತ ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಇದು ಕೋರ್ಟ್ ಆದೇಶದ ಮೇರೆಗೆ ನಡೀತಾ ಇರುವ ಮರು ಮತ ಎಣಿಕೆ. ಕೋರ್ಟ್ಗೆ ರಿಪೋರ್ಟ್ ಕೊಡಬೇಕು, ಕೋರ್ಟಿಂದನೇ ಅಧಿಕೃತ ಆಗಬೇಕು. ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ.